ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಏಕಾದಶಿ ವ್ರತ ಮಾಡಬೇಕು, ಅದು ಏನು ಪ್ರೊಸೀಜರ್ ಅಂತ ಒಬ್ಬರು ಕೇಳಿದ್ರು. ಒಂದು ಏಕಾದಶಿ ಉಪವಾಸ ಮಾಡಬೇಕು ಅಂತಂದರೆ ಒಂದು ಏಕಾದಶಿ ವ್ರತ ಫುಲ್ಫಿಲ್ಲ ಮುಗಿಸ್ಬೇಕು. ಹಾಗೆ ಅಂತಂದರೆ ಏಕಾದಶಿಗೆ ಮೊದಲ ದಿವಸ ದಶಮಿ ದಿವಸ ಒಪ್ಪತ್ತು ಊಟ ಮಾಡೋದು ಅಂತ. ಅಂದರೆ ಬೆಳಿಗ್ಗೆ ಗಂಡಸರು ನಿತ್ಯ ಕರ್ಮಾನುಷ್ಠಾನ, ಹೆಂಗಸರಿಗೆ ತುಳಸಿ ಪೂಜೆ ಇತ್ಯಾದಿಗೆಲ್ಲ ಮುಗಿಸಿ ತೀರ್ಥ ತಗೊಂಡು ಊಟ ಮಾಡಿದರೆ ಒಪ್ಪತ್ತು ಊಟ ಅಂತಂದರೆ ಒಂದು ಹೊತ್ತು ಊಟ, ರಾತ್ರಿ ಒಂದು ಇಲ್ಲ. ಅಂದರೆ ಒಂದು ಹೊತ್ತು ಊಟ ಅಂದರೆ ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಊಟ ಮಾಡೋದು ಅಂತ. ಅಂದರೆ ರಾತ್ರಿ ಒಂದು ತಿಂಬಲ್ಲ, ಅದರಿಂದ ಇವಾಗಲೇ ತಿಂದುಬಿಡೋಣ ಹಾಗೆ ಅಂತ ಇಲ್ಲ. ಆ ಹೊತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಅರ್ಧ ಹೊಟ್ಟೆ. ಸಾಯಂಕಾಲ ಹಸುವಾದರೆ ರಾತ್ರಿಗೆ ದಶಮಿ ದಿವಸ ರಾತ್ರಿ ಏನಾರು ಕೊಂಚ ಫಲಾರ ಮಾಡಿಕಿಮ್ಮುಂಟು. ಕೊಂಚ ಅಂದರೆ ಏಕಾದಶಿ ದಿವಸ ಹೊಟ್ಟೆಯಲ್ಲಿ ಒಂದು ಇಲ್ಲಾಗ ಖಾಲಿಯಾಗಿರಬೇಕು, ಅದಕ್ಕೆ ತಕ್ಕಂತೆ ಇರಬೇಕು. ಏಕಾದಶಿ ದಿವಸ ಬೆಳಿಗ್ಗೆ ಸ್ನಾನ ಸಂಧ್ಯಾವಂದನ ದೇವರ ಪೂಜೆಯೆಲ್ಲ ಮುಗಿಸಿ ತೀರ್ಥ ಒಂದು ಉದ್ದರಣಿ ತೀರ್ಥ ತಗೊಂಡ್ರೆ ಅದೋಡು ಸರಿ. ಆಮೇಲೆ ಏನೂ ತೊಗೊಂಬಾಕಿಲ್ಲ, ಕಾಫಿ ಟೀ ಹಾಲು ನೀರು ಯಾವುದು ಕುಡಿಯೋಕ್ಕಿಲ್ಲ. ನಿರ್ಜಲ ಉಪವಾಸ, ಶುದ್ಧ ಉಪವಾಸ. ಆಮೇಲೆ ದಶಮಿ ಏಕಾದಶಿ ಆಯಿತು. ಆಮೇಲೆ ದ್ವಾದಶಿ ದಿವಸ ಬೆಳಿಗ್ಗೆ ಬೇಗ ಎದ್ದು, ಆದಷ್ಟು ಬೇಗ ಎದ್ದು 3 ಗಂಟೆ ಮಿನಿಮಮ್ ತಿಟ್ಟುಕೊಂಡ್ರೆ 3 ಗಂಟೆಗೆ ಎದ್ದು ಸ್ನಾನ ಸಂಧ್ಯಾವಂದನ ದೇವರ ಪೂಜೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡಬೇಕು. ಮಿನಿಮಮ್ ಒಂದು 7:30, ಇಲ್ಲ ನಿಮ್ಮ ಪಂಚಾಂಗದಲ್ಲಿ ಹಾಕಿರ್ತಾರೆ ಆ ಹೊತ್ತಿಗೆ ಊಟ ಮಾಡಬೇಕು. ಅದು ಮೊದಲ ದಿನ ಉಪವಾಸ ಇದ್ದಿದ್ದಾವೆ, ಆದ ಕಾರಣ ಮರುದಿವಸ ಪಾರಣೆ ಮಾಡೋ ವೇಳೆ ಈ ದೇಹಕ್ಕೆ ಎದು ಬೇಗ ಜೀರ್ಣ ಆಗತ್ತೆಯೋ ಅದಕ್ಕೆ ತಕ್ಕಂತೆ ಊಟ ಮಾಡಬೇಕು ಅಂತ. ಅಂದರೆ ಫುಲ್ಲ ಉಪವಾಸ ಇರ್ತವೆ, ಬಾಡಿ ಫುಲ್ಲ ಹೀಟ್ ಆಗಿರುತ್ತೆ. ಮರುದಿವಸ ದಿಢೀರಂತ ಹುಳಿ ಕೂಟು ಮಜ್ಜಿಗೆ ಪಳಿದೆ ಇದೆಲ್ಲ ತಿಂಬಾಕ ಆಗಲಾರದು, ಆದರೂ ಜೀರ್ಣ ಆಗಲಾರದು, ವ್ರತ ಮಾಡೋಕ್ಕೆ ಭಂಗ ಬರೋದು. ಆದ ಕಾರಣ ಸಾರನ್ನು ಮಜ್ಜಿಗೆಯನ್ನು ಲೈಟಾಗಿ ಹುಳಿಯನ್ನು ತೊಗೊಂಬಂದು ಆವತ್ತು ಒಪ್ಪತ್ತೇ ಮಾಡಬೇಕು. ಬೆಳಿಗ್ಗೆ ಅಪಾರಣೆ ಆ ಹೊತ್ತಿಗೆ ಆಯಿತು ಹಾಗೆ ಅಂತಂದರೆ ಆವತ್ತು ಒಂದು ಹೊತ್ತು ಎಷ್ಟು ಬೇಕೋ ಅಷ್ಟೇ ಊಟ ಮಾಡಬೇಕು. ಸಾಯಂಕಾಲ ಬೇಕಾದ್ರೆ ಫಲಾರ ಮಾಡೋಕ್ಕಿಂಬಂದು ಅಂದರೆ ಅರ್ಧ ಹೊಟ್ಟೆ ಕೊಂಚ ಕಮ್ಮಿಯಾಗಿ ತೊಗೊಬೇಕು. ಔಷಧ ತಗೊಂಬಂಥವರಿಗೆಲ್ಲ ಅವರವರು ಆ ಸಂದರ್ಭನ ನೋಡಿ ತಕ್ಕಂತೆ ಮಾಡಿದಷ್ಟು ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದಷ್ಟೇ. ಹಾಗೆ ಈ 3 ದಿನವೂ ಮಾಡಿದರೆ ಮಾತ್ರವೇ ಒಂದು ಏಕಾದಶಿ ವ್ರತ ಮುಗಿಯುತ್ತೆ. ಒಂದು ಏಕಾದಶಿ ಫುಲ್ಲ ಮಾಡಬೇಕು ಅಂತಂದರೆ ಈ 3 ದಿವಸವೂ ಇದನ್ನು ಸರಿಯಾಗಿ ಫಾಲೋ ಮಾಡಬೇಕು. ಮೊದಲ ದಿವಸ ಒಪ್ಪತ್ತು, ಮರುದಿವಸ ಒಪ್ಪತ್ತು, ಏಕಾದಶಿ ದಿವಸ ನಿರ್ಜಲ ಉಪವಾಸ. ಔಷಧ ತಗೊಂಬಂಥವರು ಅವರವರ ಸೌಕರ್ಯ ನೋಡಿಕೊಬೇಕು. ಉಪವಾಸ ಅಂತಂದರೆ ಫುಲ್ಲಾಗಿ ಉಪವಾಸ ಇರೋಕ್ಕಾಗತ್ಯ ಹಾಗೆ ಅಂತಂದರೆ ಅದಕ್ಕೆ ತಕ್ಕಂತೆ ಅವರು ನೋಡಿಕೊಬೇಕು. ಮತ್ತು ಕಾಲಕ್ರಮದಲ್ಲಿ ಅಭ್ಯಾಸ ಮಾಡಿಕ್ಕಿಂತ ಹೋದರೆ ಇವಾಗ 3 ಹೊತ್ತು ಫಲಾರ ಮಾಡೋವಂಥವ್ರು ಅನ್ನ ತಿನ್ನಲೇಬಾರದು, ಯಾವುದುವೇ ತಿನ್ನಬಾರ್ದು. ಅಕಸ್ಮಾತ್ ಏಕಾದಶಿ ತುಂಬ ಉಪವಾಸ ಇರೋಕೆ ಆಗೋದಿಲ್ಲ. ಇವತ್ತು ಪ್ರಾಕ್ಟಿಕಲಾಗಿ ಯಾರು ಇರೋಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಎಲ್ಲರಿಗೂ ಎಲ್ಲ ವಿಧವಾದ ಔಷಧ ತಗೊಬೇಕು. ಆದ ಕಾರಣ ಆದಷ್ಟು ಅದನ್ನು ಕಮ್ಮಿ ಮಾಡಬಹುದು. ಕಮ್ಮಿ ಅಂತಂದರೆ 3 ಹೊತ್ತು ಫಲಾರ ಮಾಡೋವಂಥವ್ರು 2 ಹೊತ್ತಾಗಿ ಮಾರಿಸ್ಬೋದು. ಆಮೇಲೆ ಅದನ್ನು 1 ಹೊತ್ತು ತೊಗೊಂಬೋದು. ಆ ಒಂದು ದಿನ ಕೊಂಚ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೊಂಚ ಆ 1 ಹೊತ್ತು ತೊಗೊಂಬೋದಿನ ಇನ್ನು ಕೊಂಚ ಸ್ವಲ್ಪ ದಬ್ಬಿ ಹಾಕ್ಬೋದು. 1 ಗಂಟೆಗೆ ಮಧ್ಯಾಹ್ನ ಫಲಾರ ಮಾಡ್ತೇವೆ ಅಂದರೆ ಏಕಾದಶಿ ದಿವಸ 1 ಗಂಟೆ ಎಂಬುದು 2 ಗಂಟೆ ಕೊಂಚ ಅಭ್ಯಾಸ ಆಯಿತಾ 3 ಗಂಟೆವರೆಗೆ ದಬ್ಬಿ ಹಾಕ್ಬೋದು. ಹೀಗೆ ಹೋದರೆ ಈಸಿ ಅಭ್ಯಾಸ ಆಗುತ್ತೆ, ಉಪವಾಸ ಮಾಡೋಕ್ಕೆ ಅನುಕೂಲವಾಗತ್ತೆ. ಈ 3 ದಿವಸವೂ ಮಾಡಿದರೆ ಮಾತ್ರವೇ ಫುಲ್ಫಿಲ್ ಏಕಾದಶಿ ಆಗುತ್ತೆ, ಒಂದು ವ್ರತ ಫುಲ್ಫಿಲ್ ಆಗುತ್ತೆ. ಮತ್ತು ದಶಮಿ ದಿವಸ ದೇವರನ್ನು ಪ್ರಾರ್ಥನೆ ಮಾಡುವ ಮಂತ್ರ ಇದು. ದೇವರ ಪೂಜೆ ಮುಗಿಸಿ ಮಧ್ಯಾಹ್ನ ಊಟ ಆಯಿತು ಅಂತಂದರೆ ದೇವರ ಪೂಜೆ ಮುಗಿಸಿದ ಒಣ್ಣೆ ಕೂಡ ಇದನ್ನು ಹೇಳಬಹುದು. ಅಂದರೆ ದಶಮಿ ದಿವಸೇ ಪ್ರಾಪ್ತೇ ವ್ರತಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರುಕೇಶವ. ಅಂದರೆ 3 ದಿನ ವ್ರತವನ್ನು ಮಾಡಲಿಕ್ಕೆ ನೀವು ಅನುಗ್ರಹ ಮಾಡು, ನಿರ್ವಿಘ್ನವಾಗಿ ಆಗಲಿ ಹಾಗೆ ಅಂತ ಪ್ರಾರ್ಥನೆ. ಏಕಾದಶಿ ಉಪವಾಸ ಇರ್ತಾವೆ, ಅದಕ್ಕೆ ಹೇಳ್ತಾರೆ ಏಕಾದಶ್ಯಾಂ ನಿರಾಹಾರ ಸ್ಥಿತ್ವಾಹಂ ಅಪರೇಹಣಿ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ. ದ್ವಾದಶಿ ದಿವಸ ಅಜ್ಞಾನ ತಿಮಿರಾಂಧಸ್ಯ ವ್ರತೇನಾನೇನ ಕೇಶವ ಪ್ರಸನ್ನ ಸುಮುಖೋ ಭೂತ್ವಾ ಜ್ಞಾನದೃಷ್ಟಿ ಪ್ರದೋ ಭವ. ಈ 3 ದಿವಸ ಈ ಶ್ಲೋಕವನ್ನು ಹೇಳಿ ವ್ರತಗಳನ್ನು ಮುಗಿಸಿ
ವ್ರತ ಸಮರ್ಪಣೆಯನ್ನು ಮಾಡಬೇಕು. ಯಾವ ವ್ರತ ಮಾಡಿರೋ ದೇವರಿಗೆ ಸಮರ್ಪಣೆ ಆಗಬೇಕದು, ಇಲ್ಲಾಂದರೆ ಅದು ಏನದು ಫುಲ್ಫಿಲ್ ಆಗೋದಿಲ್ಲ. ಏಕಾದಶ್ಯುಪವಾಸೇನ ದ್ವಾದಶ್ಯಾಂ ಪಾರಣೇನ ಚ ಯದಾರ್ಜಿತಂ ಮಯಾ ಪುಣ್ಯಂ ತೇನ ಪ್ರೀಣಾತು ಕೇಶವ ಹಾಗೆ ಅಂಥೇಳಿ ದೇವರಿಗೆ ಆ ವ್ರತವನ್ನು ಸಮರ್ಪಣೆ ಮಾಡಬೇಕು. ಅದರಿಂದ ದೇವರು ಅಲ್ಲಿ ಏನಾರ 3 ದಿನ ಮಾಡಿದ್ದಲ್ಲಿ ಏನಾರ ಚಿಕ್ಕ ಚಿಕ್ಕ ದೋಷಗಳಿದ್ದರೂ ನಿವೃತ್ತಿಯಾಗಿ ಫುಲ್ಫಿಲ್ ಆಗಿ ತಗೊಂಡು ನಮಗೆ ಪರಿಪೂರ್ಣವಾಗಿ ಅನುಗ್ರಹ ಮಾಡ್ತಾನೆ. ಆದಷ್ಟು ಪ್ರಯತ್ನ ತಾನಿದು, ಆದಷ್ಟು ಪ್ರಯತ್ನ ಮಾಡಿದರೆ ದೇವರು ನಾವು ಒಂದು ಹೆಜ್ಜೆ ಇಟ್ಟರೆ ದೇವರು 2ನೇ ಹೆಜ್ಜೆ ಇಡೋಕ್ಕೆ ಅನುಗ್ರಹ ಮಾಡ್ತಾನೆ. ಇದು ಮಾಡೋಕ್ಕೂ ದೇವರೇ ಅನುಗ್ರಹ ಮಾಡಬೇಕು. ಆದಷ್ಟು ದೇವರು ದೇಹ ಆರೋಗ್ಯವನ್ನು ದಂಡಿಯ ಕೊಟ್ಟು ದೇವರ ಅನುಗ್ರಹದಿಂದ ಇದು ನಡೆಯೋಕೆ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಶ್ರೀಕೃಷ್ಣಾಯ ನಮಃ.